ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಲ್ಲಿಗೂ ಟೈಮ್ ಕೊಡದೆ ಫುಲ್ ಎಲ್ಲ ನಿಮ್ಮ ಟೈಮಿಂಗ್ ಎಲ್ಲ ಏನು ಒಂದು ಕಲಿಬೇಕು, ಅಧ್ಯಯನ ಮಾಡಬೇಕು, ತಿಳಿಸ್ಕೊಡ್ಬೇಕು ಆ ಒಂದು ವಿಚಾರದ ಬಗ್ಗೆ. ನನ್ನ ದೇಹದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ನಾನು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ನಂಗೆ ದೇವರು ನನ್ನ 3 ತಲೆಮಾರು ತಿನ್ನೋಷ್ಟು ನಂಗೆ ದೇವ್ರು ಕೊಟ್ಟಿರ್ಬೋದು. DK ಶಿವಕುಮಾರ್ ಅಸೆಂಬ್ಲಿ ಹೇಳ್ತಾರಲ್ಲ, ನಮಗೆಲ್ಲ ಕೊಟ್ಟವನು ದೇವರು, ನನ್ನ 3 ತಲೆಮಾರು ತಿನ್ನೋ ಅಂತ. ಹಾಗೆ ನನಗೆ ಗೊತ್ತಿರೋದು ಒಂದೇ ಪಾಯಿಂಟ್ಸು, ಇದನ್ನೇ ಯಾವಾಗಲೂ ಯೋಚನೆ ಮಾಡ್ತೀನಿ. ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಒಂದೇ ಮುಹೂರ್ತ, ಒಂದೇ ಕಾಸ್ಟ್ಯೂಮ್ ಇಸ್ ನನ್ನ ಫೇವ್ರೇಟು. ನಾನು ಯಾವುದೇ ಒಂದು ಕಾಸ್ಟ್ಯೂಮ್ನು ಕೂಡ ನ್ಯೂ ಮಹಾರಾಜ ಬೇಕಾದ್ರೆ ಕೊಟ್ಟಿಲ್ಲ. ನಾನು ನ್ಯೂ ಮಹಾರಾಜನ ನಾನು ಈ ಸರಿ ನಾನು ಇನ್ನು ಮುಂದೆ ನನ್ನ ಆಪ್ಸಲ್ಲಿ ನ್ಯೂ ಮಹಾರಾಜನ ಹೇಳ್ಬಾರ್ದು ಅಂತ ಇದ್ದೀನಿ. ಮತ್ತೆ ಬರೀ ಅಸ್ಟ್ರಾಲಜಿ ಹಂಗೆ ನಾನು ಏನಿದೆ ಅಸ್ಟ್ರಾಲಜಿ ಹೇಳ್ತೀನಿ, ಸುಮ್ಮನೆ ಹಾಕ್ತೀನಿ. ನ್ಯೂ ಮಹಾರಾಜನ ನೀವು ಫಾಲೋ ಮಾಡೋದು ಬರೀ ನ್ಯೂ ಮಹಾರಾಜನೇ ನೀವು ಹೇಳಬೇಕು ಅಂದರೆ ಅದು ವಾರಕ್ಕೆ ಒಂದು ದಿವಸ ಇರುತ್ತೆ. ಅಂದರೆ ನ್ಯೂ ಮಹಾರಾಜಲ್ಲಿ ನಿಮ್ಮ ಲೈಫನ್ನೆಲ್ಲ ಹೇಳೋಕ್ಕಾಗಲ್ಲ. ನಾನು ಕಷ್ಟಪಟ್ಟು ಹೇಳ್ತಾ ಇದ್ದೆ, ಯಾರಿಗಾದ್ರು ನಾನು ಕೊಟ್ಬಿಡ್ತೀನಿ ನ್ಯೂ ಮಹಾರಾಜ್ ಹೇಳೋಕ್ಕೆ ಹೇಳಿ ನೋಡೋಣ. ಎಲ್ಲರೂ ಪುಂಗಿ ಓದ್ತಾ ಇರ್ತಾರೆ ರೀ. 100% ನ್ಯೂ ಮಹಾರಾಜ್ ಯಾರು ಗುರುಗಳೇ ನೀವು ಹೇಳ್ತಿರಲ್ಲ ಈ ಡೇಟ್ ಅಲ್ಲಿ ಆಗುತ್ತೆ, ಈ ಡೇಟ್ ಡೇಂಜರ್, ಅದು ನನ್ನ ಗಾಡ್ ಗಿಫ್ಟು, ಅದು ನನ್ನ ಗಾಡ್ ಗಿಫ್ಟು. ಆಲ್ ಓವರ್ ವರ್ಲ್ಡಲ್ಲಿ ಇಷ್ಟು ವರ್ಷ ಯಾರು ಒಬ್ರು ಹೇಳಿದ್ರೆ ತೋರಿಸಿ ನೋಡೋಣ. ಗೊತ್ತಿಲ್ಲ ಅವನಿಗೆ. ನಾನು ಬಿಲ್ಡಿಂಗ್ ಕಟ್ತೀನಿ ಅಂತ ಕಟ್ಗೆ ಹೋಯ್ತಾನೆ ನಮ್ಮ ಪಾಡಿಗೆ ಅವನು. ನಾನು ಹೇಳ್ತೀನಿ ಅಂತ ಹೇಳಿ ನಾನು ಜ್ಯೋತಿಷ ಹೇಳ್ತೀನಿ ಏನು ಹೇಳಿ, ಓಕೆ ನಾನು ಜ್ಯೋತಿಷ ಹೇಳ್ತೀನಿ ಅಂತ ಹೇಳ್ತಾವ್ರೆ. ಜನ ಓ ಅಂತಾರೆ. ಓ ಅಲ್ಲ ರೀ, ಇವತ್ತು ಮಾಟ ಮಂತ್ರ ಇದೆ ಅಂತ ಹೇಳ್ತಾರೆ ಎಲ್ಲರೂ ಅಲ್ವಾ. ಹೌದು, ನನ್ನೊಬ್ಬನಿಗೆ ಯಾರಿಗೊಬ್ಬನಿಗೆ ಹೇಳಿಲ್ಲ ಮಾಟ ಮಂತ್ರ ಇದೆ ಅದಿಲ್ಲ. ಅದನ್ನು 4 ಜನ ಪರಿಚಯ ಮಾಡ್ಕೊಂಡ್ರೆ ಮಾಟ ಮಂತ್ರಕ್ಕಿಂತ ಎದುರ್ತಾನೆ. ಅವ್ನು ಯಾರೋ ಕರ್ಬಿಟ್ಟು ಹೊಡಿಸ್ಬಿಡ್ತಾನೆ ಕೂಡ ಬೇಡ ಅಂತ ಅವ್ನು ಸವಾಸು. ಹೌದು, 4 ಜನ ನೀವು ಏರಿಯಾದಲ್ಲಿ ರೌಡಿಗಳೆಲ್ಲ ಪರಿಚಯ ಮಾಡ್ಕೊಬಿಡಿ. ಇಲ್ಲ ಅವ್ನು ಸವಾಸ ಎಲ್ಲ ಗುರು ಅವ್ನು ಕೊಟ್ಬಿಡು ಫಸ್ಟ್ ಅಂತಾರೆ ಅಲ್ವಾ. ಮಾಟ ಮಂತ್ರ ಪಂಚಾಯತ್ ದುಡಿಸ್ಕೊತಾರೆ, ಅವನ ಮೇಲೆ ಕಲಿತು ಹಾಕ್ಬಿಟ್ಟು ಹೋಗ್ತಾರೆ. ಲಾಜಿಕ್ ಇಲ್ಲ ಇಲ್ಲಿ. ಏನು ಹೇಳಿ, ಜನ ಲಾಜಿಕ್ ಇಲ್ಲ. ನನಗೂ ಒಂದ್ಸರಿ ಹೇಳುತ್ತೆ, ಓ ದೇವ್ರು ಹಂಗೆ ಮಾಡ್ಬಿಡ್ತೀನಿ, ಒಂದು ಸಕ್ಕತ್ತೆ ಒಂದು ಪೂಜೆ ಮಾಡ್ತೀನಿ, ದೇವ್ರ ಕರ್ ತೋರಿಸ್ಬಿಡ್ತಾರಾ? ಆಗಲ್ಲ. ಮತ್ತು ದೇವರೇ ಹೊರ ಕೊಡ್ತೀನಿ ಹಿಂಗೆ ನಂಬೋದು ಲಾಜಿಕ್. ಇವತ್ತು ಬೆಳಗ್ಗೆ ರಾಜರಾಜೇಶ್ವರಿ ನಮ್ಮ ಟೆಂಪಲ್ಗೆ ನಾನು ಎದ್ದು ಅಭಿಷೇಕಕ್ಕೆ ಹೋಗಿದ್ದೆ. ರಾಜರಾಜೇಶ್ವರಿಗೆ ಬರೋ ಹೂವೆಲ್ಲ ತಗೊಂಡೆ, ನಂಗೆ ಬೇಕಾದ ಹೂವು. ನನ್ನ ಫೇವ್ರೇಟು, ತುಂಬ ಫೇವ್ರೇಟು ನನಗೆ ಜಾಜಿ ಮಲ್ಲಿಗೆ. ಮಾರ್ಕೆಟಲ್ಲಿ ಒಂದಮ್ಮ ನನಗೆ ಯಾವಾಗಲೂ ರೆಗ್ಯುಲರು ಮಾರ್ಕೆಟ್ ಅಣ್ಣ ಬರೋಣ ನಿಂಗೆ ತಗೊಂಡು ನಾನು ಏನಮ್ಮ ಇದು ನಾನು ಕಣ್ಣಲ್ಲಿ ನೋಡ್ಬಿಟ್ಟೆ, ಇನ್ನು ಯಾರಿಗೂ ಮಾರ್ಬೇಡ, ಎಲ್ಲ ಕೊಟ್ಬಿಡು ನನಗೆ ಅಂದೆ. ಅಷ್ಟು ತಂದು ರಾಜರಾಜೇಶ್ವರಿಗೆ ಹಾಕ್ತೆ. ಆಮೇಲೆ ಅದೆಲ್ಲ ಆಯಿತಾ, ದಿಂಡುಗಳು ಡಿಪೆಂಡ್ ದಿಂಡುಗಳು, ಅದು ಎಲ್ಲ ಪರಿಮಳ ಇರಬೇಕು ನನಗೆ. ಸುಮ್ಮನೆ ಇಷ್ಟಪ್ಪ ಇದ್ರೆ ವೇಸ್ಟ್ ಅವು. ಏನು ಹೇಳಿ, ಒಂದು 2 ಕಟ್ಟನ್ನು ಎತ್ತಿಡ್ಕೊಂಡೆ ದಿಂಡನ್ನು, ಒಂದು ಬೇಕಾದವ್ರು ನನಗೆ ಎತ್ತಿಡ್ಕೊಂಡೆ. ದೇವ್ರು ರಾಜರಾಜೇಶ್ವರಿ ಇಟ್ಕೊಂಡಿಲ್ಲ, ದೇವ್ರಿಗೆ 3 ದಿಂಡಾಗಿ ಕಟ್ಟಿದ್ದೆ. ಮಂಗಳಾರತಿ ಆದರೆ ಎಲ್ಲ ಕೊಟ್ಬಿಡೋದ ಹಂಗೇನೆ. ಆ ಪುರೋಹಿತ ನಂಗೆ ಕೊಟ್ಟರು. ಆಮೇಲೆ ನಾನು 2 ದಿಂಡು ಇಟ್ಕೊಂಡಿದ್ನಲ್ಲ, ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು 2 ದಿಂಡು ಯಾರು ಇಟ್ಕೊಂಡು ನೋಡಿದ, ದೇವರಿಗೆ ಕೊಡ್ತಾರೆ. ಮತ್ತೆ ಕೊಟ್ಟೆ ದೇವ್ರಿಗೆ, ನಾನು 2 ಕೊಟ್ಟರೆ ನಾನು 2 ಎತ್ಕೊಂಡು ನೀವು 3 ಕೊಟ್ಟಿದ್ದೆ, ನೀನು ಇಟ್ಕೊಂಡಿದ್ದಾನೆ ಅಂತ ನದಿಸ್ಕೊಂಡ್ಬಂದೆ. ದೇವ್ರ ಹತ್ರ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಭಾಳ ವೈಬ್ರೇಷನ್, ಭಾಳ ಅದ್ಭುತವಾದ ಇದು ಸೀನು. ಆಮೇಲೆ ಏನಕ್ಕೆ ಈ ಮಾತು, ಇವಾಗ ನಾನು ಒಂದು ಲಕ್ಷ್ಮಿ ಮಾಡಿದಾಗ ಇಷ್ಟು ಓಯು ಅಂದರು. ನಾನು ಹೇಳಿದ್ದಲ್ಲ, ಇತಿಹಾಸ ಅವೆಲ್ಲ ಇದಾವೆ ರೀ, ನಮ್ಮ ಹಿಂದೆ ಮಾತಾಡೋಗಿದ್ದಾರೆ, ಅದಕ್ಕೆಲ್ಲ ಗ್ರಂಥ ಇದೆ, ಹಂಗೆ ಇದೆ ಅಂತ ಇದೆ. ನಾನು ಹೇಳೋದಲ್ಲ, ಮುಂದೆ ಆಗೋದನ್ನು ಮಧ್ಯೆ ಹೇಳ್ತೀನಿ. ನನಗೆ ಅವಾಗ ಯಾರೋ ಕೂತಿದ್ರು ಹೇಳಿದೆ, ಅಪ್ಪ ಅವನು ಪೂಜೆ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡೋಣ. ಅಣ್ಣ ನಾನು ದುಡ್ಡು ಕೊಡ್ತೀನಿ, ದೇವ್ರು ಖರ್ಚುಬಿಡಿ ನೋಡೋಣ, ಲಕ್ಷ್ಮಿ ಖರ್ಚುಬಿಡಿ ಕೂರ್ಸೆ, ದೇವ್ರು ನನ್ನ ಮನೆ ಮಠ ಮಾಡ್ತೀನಿ ಕಣೆ, ಅದು ಕೂರ್ಸ್ಬೇಕು, ಖರ್ಚಕ್ಕಾಗತ್ತಾ? ಹೇಳಿ ಹೋಗ್ಬೋದು. ನಾವು ಹಂಗಲ್ಲ, ಹೇಳಿದ್ ನಡೀತೈತಿ. ಈ ಪ್ರಪಂಚದಲ್ಲಿ ನಾನೇ ದೇವ್ರನ್ನಾಗ ಆಗ್ಬಿಟ್ಟಿದ್ದೀನಿ ಈ ನಡುವೆ. ಬೇರೆ ಎಲ್ಲರೂ ದೇವ್ರಂತ ಪೂಜೆ ಮಾಡ್ತಾರೆ, ನನಗೆ ಅದು ತಡ್ಕೊಳಕ್ಕಾಗ್ತಾಯಿಲ್ಲ. ಅವ್ರು ಏನು ಹೇಳಿಲ್ಲ, ಎಲ್ಲ ದೇವರು ಅಂತ ಅವ್ರು ಎಲ್ಲರೂ. ನನಗೆ ಹೌದು ತ್ರಾಕ್ ಇಷ್ಟ ಇಲ್ಲ, ನಾನ್ಯಾಕೆ ದೆವ್ವ ಆಗಲಿ ದೂತ ಆಗಲಿ, ಆದರೆ ನಾನು ಹೇಳಿದ ಮಾತೆಲ್ಲ ನಡೀತು. ನನ್ನ ಇನ್ಸ್ಟಾಗ್ರಾಮ್ ಗುರುಗಳೇ ನೀವೇನು ಹೇಳ್ತಿದ್ದೀರೋ ಅದು ಕೋಇನ್ಸಿಡೆಂಟ್ ಥರ ಅದೇ ರೀತಿ ಆಗ್ತಾ ಇದೆ. ಈ ವರ್ಷ ಭೂಕಂಪ, ಗುರುಗ್ರಹ ಬಂದಮೇಲೆ ಮೇಡಮ್ ಅವರೇ ಎಜುಕೇಷನ್ ಲೈನೆಲ್ಲ ಹಾಳಾಗುತ್ತೆ. ಗುರು ಬಂದಮೇಲೆ ಒಬ್ರಿಗೊಬ್ರು ನೆಮ್ಮದಿರಲ್ಲ, ಫ್ಯಾಮಿಲಿ ಲೈಫ್ ಹಾಳಾಗುತ್ತೆ. ಎಷ್ಟು ಫ್ಯಾಮಿಲಿ ಕಿತ್ಕೊ ಹೋಗ್ತೈತೆ, ಎಷ್ಟು ಜನ ಹೆಣ್ಮಕ್ಳು ಮರ್ಡರಾಗ್ತಾವ್ರೆ. ನಾವೇ ಸುದ್ದಿ ಓದ್ತೀವಲ್ಲ ದಿನಕ್ಕೆ, ಅದೆಷ್ಟು ಆ ಥರ ಹೆಣ್ಮಕ್ಳದಾಗಲಿ ಫ್ಯಾಮಿಲಿ ವಿಚಾರಗಳಾಗಲಿ ಮಿನಿಮಮ್ ದಿನಕ್ಕೆ 2-3 ನಾವು ಓದೋದು ಕಣ್ಣಿಗೆ ಕಾಣೋ ರೀತಿ. ಇನ್ನು ಉಳಿದಿದ್ದು ಇನ್ನೂ ಎಷ್ಟು ಆಗಿರುತ್ತೋ ಏನೋ. ಅದಾಯ್ತಾ, ಗುರುಗ್ರಹ ಕಟಕ ರಾಶಿ ಬಂದಮೇಲೆ ಎಜುಕೇಷನ್ ಎಲ್ಲ ದೊಡ್ಡ ಗಲಾಟೆ ಆಗೋಯ್ತು. ದೊಡ್ಡ ಗಲಾಟೆಗೆ ಎಜುಕೇಷನ್ ಮಿನಿಸ್ಟ್ರು ರಿಸೈನ್ ಮಾಡಿದರು. ಧರ್ಮ ಅವ್ರು 26ನೇ ತಾರೀಕು ಆಗ್ಬೇಕಾಯ್ತು, ನನ್ನ ಡೇಟ್ ಯಾಕೆ ಆಗ್ಬೇಕಾಯ್ತು? ಡೇಟ್ ಆಫ್ ಬರ್ತ್ ಕೂಡ ಅದೇ 8 ಆಗುತ್ತಲ್ಲ ಅಲ್ಲಿವೇ. ಏನು ಹೇಳಿ